ಅಮೃತಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಜಯದೇವ್ ಇದನ್ನು ತುಂಬ ದುರಾಸೆಗೆ ಬೀಳ್ತಾನೆ. ಏನೇ ಇದ್ರೂ ಅದು ನನಗೆ ಸೇರಬೇಕು ಅಂತ ಅಂದ್ಬಿಟ್ಟು ತುಂಬ ದುರಾಸೆಯಿಂದ ಅವನೇ ಹಾಳಾಗೋ ಪರಿಸ್ಥಿತಿ ಬರುತ್ತೆ. ಆ ಲೋಗೋಗೋಸ್ಕರ ಅವನೇ ಬೇಕು ಅಂತಾನೆ ಗಲಾಟೆ ಅದೆಲ್ಲ ಮಾಡಿಸಿ ಇವಾಗ ಅದು ಆದಷ್ಟು ಬೇಗ ಆ ಹೆಸರು ನನ್ನ ಹೆಸರಿಗೆ ಆಗಬೇಕು, ಆ ಲೋಗೋ ಏನಿದ್ರು ನಾನು ಮಾತ್ರ ಉಪಯೋಗಿಸೋ ಥರ ಆಗಲೇಬೇಕು ಅಂತಂದ್ಬಿಟ್ಟು ಜಯದೇವ್ ಒಂದು ಪ್ಲ್ಯಾನ್ನ ಮಾಡ್ತಾನೆ. ಆದರೆ ಅದು ಉಲ್ಟಾ ಹೊಡೆಯುತ್ತೆ. ಅದೇನಿದ್ರು ಗೌತಮ್ ಹೆಸರಿಗೆ ಸೇರಿದ್ದು. ನಮ್ಮಪ್ಪ ಯಾವಾಗಲೂ ನನಗೆ ಹೆಸರಿಗೆ ಮಾಡಿ ಹೋಗಿರೋದು ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಎಲ್ಲರ ಮುಂದೆ ಹೇಳ್ತಾನೆ. ಅವಾಗ ಜಯದೇವ್ಗೆ ಫುಲ್ ಟೆನ್ಷನ್ ಆಗುತ್ತೆ. ಇವನೇನೋ ದರಿದ್ರ ಬಂದ್ಬಿಟ್ಟು ನನ್ನ ಜೀವನದಲ್ಲಿ ಆಟ ಆಡೋಕ್ಕೆ ಸಾಯ್ತಿದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಜಯದೇವ್ ಮನಸ್ಸಲ್ಲೇ ಅನ್ಕೊತಿರ್ತಾನೆ. ಗೌತಮ್ ಇದ್ದನು ಭೂಮಿಕಾಗೆ ಸ್ಕೂಲ್ ಮ್ಯಾನೇಜ್ಮೆಂಟು ನೀನೇ ನೋಡ್ಕೊ, ಅದನ್ನೆಲ್ಲ ನೀನೇ ಉಸ್ತುವಾರಿ ತಗೋ ಅಂತಂದ್ಬಿಟ್ಟು ಗೌತಮ್ ಭೂಮಿಕನಿಗೆ ತುಂಬಾ ಹೇಳ್ತಿರ್ತಾನೆ. ಆದರೆ ಭೂಮಿಕಾ ಇದ್ದಳು ಇಲ್ಲ, ಅಷ್ಟೊಂದು ದೊಡ್ಡ ಜವಾಬ್ದಾರಿ ತೊಗೊಳಕ್ಕಾಗೋದಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ತುಂಬ ತೊಂದರೆ ಆಗುತ್ತೆ, ನನಗೆ ಅದಷ್ಟೊಂದು ನಿಭಾಯಿಸೋಕ್ಕಾಗೋದಿಲ್ಲ ಗೌತಮ್ ಅಂತಂದ್ಬಿಟ್ಟು ಇಲ್ಲಿ ಭೂಮಿಕಾ ಹೇಳ್ತಾಳೆ. ಅವಾಗ ಇಲ್ಲ ನಿನ್ನ ಕೈಲಿ ಹಾಗೆ ಆಗುತ್ತೆ, ಸ್ವಲ್ಪ ಯೋಚನೆ ಮಾಡು ಅಂತಂದ್ಬಿಟ್ಟು ಗೌತಮ್ ಅಲ್ಲಿಂದ ಹೊರಡ್ತಾನೆ. ಆದರೆ ಇಲ್ಲಿ ಜಯದೇವ್ ಇದ್ದನು ಎಣ್ಣೆ ಹೊಡಿತಾ ಕೂತಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಶಕುಂತಲ ಬರ್ತಾಳೆ. ಅವಾಗ ಜೈ ನೀನು ಏನು ಮಾಡ್ತಾ ಇದೆಯಾ, ಸ್ವಲ್ಪನಾದರೂ ನಿನಗೆ ಜ್ಞಾನ ಇದೆಯಾ, ಯಾಕೋ ಈ ಥರ ಎಲ್ಲ ಮಾಡ್ತಾ ಇದೆಯಾ, ಯಾವಾಗ ನೋಡು ಅವ್ನ ಮುಂದೆ ಸೋಲೋದೇ ಆಗೋಯ್ತಲ್ಲ, ನಿನ್ನನ್ನು ಆಟದಿಂದ ತೆಗೆದಾಕ್ಬಿಡ್ತಾರೆ ಇದೇ ಥರ ಸೋಲ್ತಾ ಇದ್ರೆ ಅಂತಂದ್ಬಿಟ್ಟು ಇಲ್ಲಿ ಶಕುಂತಲ ಹೇಳ್ತಾಳೆ. ನೋಡು ಮಾಮ್, ನನಗೆ ಮೊದಲೇ ತಲೆ ಕೆಟ್ಟಿದೆ, ನೀ ಬಂದು ಇನ್ನೊಂದು ಸ್ವಲ್ಪ ತಲೆ ಕೆಡಿಸ್ಬೇಡ, ಸುಮ್ಮನೆ ಹೋಗು ಅಂತಂದ್ಬಿಟ್ಟು ಇಲ್ಲಿ ಶಕುಂತಲ ಮೇಲೆ ರೇಗ್ತಾನೆ. ನಾನು ಹೇಳಿದ್ದೀನಿ ಅರ್ಥ ಆಗ್ತಾ ಇದೆಯಾ, ಏನಕ್ಕೋ ಹೀಗೆಲ್ಲ ಮಾಡ್ತಾ ಇದೆಯಾ, ನೀ ಸುಮ್ಮನೆ ಇದ್ದರೆ ಆಗ್ತಿದ್ದಿಲ್ವಾ ಅಂತಂದ್ಬಿಟ್ಟು ಕೇಳಿದಾಗ ಏನೋ ಮಾಡೋಕೆ ಹೋಗ್ತಾನೆ, ಏನೋ ಆಗೋಗ್ತಿದೆ ಅಂತಂದ್ಬಿಟ್ಟು ಇಲ್ಲಿ ಜೈ ಹೇಳ್ತಾಳೆ. ಆದರೆ ಶಕುಂತಲ ತುಂಬಾ ಬೈತಾಳೆ. ಮಾಮ್ ನೀನು ನನಗೇನು ಹೇಳೋಕೆ ಹೋಗ್ಬೇಡ, ನನ್ನ ಇಷ್ಟ, ನಾನು ಏನಾದರೂ ಮಾಡ್ಕೊತೀನಿ, ನನ್ನ ಲೈಫ್ ಅಂತ ಅಂದ್ಬಿಟ್ಟು ಹೇಳಿ ಅಲ್ಲಿಂದ ಹೋಗ್ತಾಳೆ. ಆದರೆ ಇದನ್ನು ದಿಯಾ ಕೇಳಿಸ್ಕೊಂಡು ಫುಲ್ ಖುಷಿ ಪಡ್ತಿರ್ತಾಳೆ. ಆಗ್ಬೇಕು ನಿನಗೆಯ, ನನ್ನನ್ನೇ ಕರ್ಕೊಂಬಂದು ಎಷ್ಟು ಅಯ್ಯೋ ಅನಿಸಿದ್ರೆ ನಿಮ್ಗೊಂದು ಗತಿ ಕಾಣಿಸ್ತೀನಿ ತಡ್ರಿ ಅಂತಂದ್ಬಿಟ್ಟು ಶಕುಂತಲ ಹತ್ರ ಇಲ್ಲಿ ದಿಯಾ ಬರ್ತಾಳೆ. ಅವಾಗ ಅತ್ತೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಅತ್ತೆ, ಅವರು ತುಂಬ ಟೆನ್ಷನಲ್ಲಿದ್ದಾರೆ, ಅದಕ್ಕೋಸ್ಕರ ಅವ್ರು ಮಾತಂದಿದ್ದಾರೆ, ತುಂಬ ದಿನನೇ ಆಗೋಯ್ತು ನಿಮ್ಮ ಜೊತೆ ಮಾತಾಡದೆ, ಅವರು ನಿಮ್ಮ ಮಕ್ಕಳು ಸಹಿತ ಮನೇಲಿಲ್ಲ, ನಿಮಗೆ ತುಂಬ ಇರಿಟೇಟ್ ಆಗ್ತಿದೆ ಅನಿಸುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಅಪೇಕ್ಷಾ ಪಾರ್ಥನ ಮನೆ ಕರ್ಕೊಂಬನ್ನಿ ಆಯಿತಾ, ನಿಮಗೂ ಸಖತ್ ಬೇಜಾರಾಗ್ತಿದೆಯಲ್ಲ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇಲ್ಲಿ ದಿಯಾ ಹೇಳ್ತಾಳೆ. ಅವಾಗ ಶಕುಂತಲ ಇದ್ದಳು ಅಯ್ಯೋ ಅವ್ರನ್ನ ಮತ್ತೆ ಮನೆ ಕರ್ಕೊಂಬಂದ್ರೆ ಇವನು ಒಪ್ಪಬೇಕಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಶಕುಂತಲ ಹೇಳಿದಾಗ ನಾನು ಹೇಗೋ ಜಯದೇವ್ರ ತಕ್ಕ ಮಾತಾಡ್ತಿರ್ತೀನಿ, ಪ್ಲೀಸ್ ಹೋಗಿ ಅವ್ರನ್ನ ಕರ್ಕೊಂಬನ್ನಿ, ನಿಮಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಅವ್ರ ಜೊತೆಗಿದ್ರೆ ಅವ್ರ ಜೊತೆ ನೀವು ಟೈಮ್ನ ಕಳೀಬೋದು, ಅವ್ರು ಯಾರೂ ಇಲ್ಲ ಅಂದಕ್ಕೆ ಮನೆಯೆಲ್ಲ ಖಾಲಿ ಆಗ್ತಿದೆ, ಅಣ್ಣ ತಮ್ಮ ಅಂದಮೇಲೆ ಎಲ್ಲರ ಜೊತೆಗಿದ್ರೇ ಚೆಂದ, ಅದಕ್ಕೋಸ್ಕರ ಪ್ಲೀಸ್ ಅತ್ತೆ ಏನಾದರೂ ಹೇಳಿ ಅವ್ರನ್ನ ಮನೆ ಕರ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಇಲ್ಲಿ ದಿಯಾ ಶಕುಂತಲನಿಗೆ ಹೇಳ್ತಾಳೆ. ಅವಾಗ ಸರಿ ಆಯಿತು, ನೀನು ಜೈಗೆ ಏನಾದರೂ ಹೇಳು, ನಾನು ಆದಷ್ಟು ಬೇಗ ಹೋಗಿ ಕರ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಶಕುಂತಲ ಅಲ್ಲಿಂದ ಹೋಗ್ತಾಳೆ. ಆದರೆ ದಿಯಾ ಇದ್ದಳು ಅತ್ತೆ ನಾನು ನಿಮ್ಮ ಮನೆ ಬಂದಾಗ ನನಗೆ ಏನೇನೆಲ್ಲ ಮಾಡಿದ್ರಿ ಅದೇ ರೀತಿ ನಿಮಗೂ ಅನುಭವಿಸೋ ಥರ ಮಾಡ್ತೀನಿ, ಮಕ್ಕಳು ದೂರ ಹೋದರೆ ಎಷ್ಟು ನೋವಾಗಬೇಕು, ನಿಮ್ಮನ್ನ ನೋಡಿ ಮಕ್ಕಳನ್ನ ಒಬ್ಬೊಬ್ಬರು ಒಂದೊಂದು ದಿಕ್ಕಿ ಮಾಡಿ ನಾನು ಸಂತೋಷ ಪಡಲಿಲ್ಲ ಅಂದರೆ ನನಗೆ ನೋಡಿ ಅವಾಗ ಸಮಾಧಾನ ಆಗೋದು ಅಂತ ಅಂದ್ಬಿಟ್ಟು ಇಲ್ಲಿ ದಿಯಾ ಮನಸ್ಸಲ್ಲೇ ಅನ್ಕೊತಿರ್ತಾಳೆ. ಆದರೆ ಇಲ್ಲಿ ಭೂಮಿಕಾನ ಗೌತಮ್ ಕರ್ಕೊಂಡು ಸ್ಕೂಲಿಗೆ ಬಂದಿರ್ತಾರೆ. ಅವಾಗ ಏನು ಗೌತಮ್ ಅವರೇ ನೀವು ಎಲ್ಲೂ ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ ಇದೇನು ಸ್ಕೂಲ್ ಹತ್ರ ಕರ್ಕೊಂಬಂದಿದ್ದೀರಾ ಅಂತ, ಬನ್ನಿ ಒಂದು ವಿಷಯ ಇದೆ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಅದು ಏನು ಹೇಳಿ, ಬನ್ನಿ ನಿಮಗೆ ಒಂದು ಸರ್ಪ್ರೈಸ್ ಕಾಯ್ತಿದೆ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಸರ್ಪ್ರೈಸಾ, ಏನು ಹೇಳ್ರಿ, ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಸ್ಕೂಲ್ ತಗ ಕರ್ಕೊಂಬಂದು ಸರ್ಪ್ರೈಸ್ ಅಂತಿದ್ದೀರಲ್ಲ, ಯಾಕೆ ಏನಾಯಿತು ಹೇಳಿ ಫಸ್ಟು ಅಂತಂದ್ಬಿಟ್ಟು ಇಲ್ಲಿ ಭೂಮಿಕಾ ಕೇಳ್ತಾಳೆ. ಅವಾಗ ಗೌತಮ್ ಇದ್ದರು ನಾನು ನಿಮ್ಗೆ ಯಾವಾಗಲೂ ಹೇಳಲಿಲ್ವಾ ಈ ಮ್ಯಾನೇಜ್ಮೆಂಟ್ ಎಲ್ಲ ನೀನೇ ತೊಗೊಬೇಕು ಅಂತ, ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಬಂದಿರೋದು ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಅಯ್ಯೋ ಗೌತಮ್ ಅವರೇ ಇದೆಲ್ಲ ಬೇಡ, ನನಗೆ ಹೇಳಲಿಲ್ವಾ ನಿಮಗೆ, ಇದೆಲ್ಲ ನನಗೆ ಸರಿ ಹೋಗಲ್ಲ, ನಾನೇನಿದ್ರು ಸ್ಕೂಲಲ್ಲಿ ಪಾಠ ಮಾಡ್ಕೊಂಡಿರ್ತೀನಿ, ಪ್ಲೀಸ್ ನನಗೆ ಅಷ್ಟೇ ಸಾಕು, ನನಗೆ ಈ ಸ್ಕೂಲ್ ಮ್ಯಾನೇಜ್ಮೆಂಟು ಸ್ಕೂಲ್ ಉಸ್ತುವಾರಿ ತೊಗೊಳಕ್ಕೆ ನನಗೆ ಭಯ, ಇಷ್ಟೆಲ್ಲ ಮ್ಯಾನೇಜ್ಮೆಂಟ್ನೆಲ್ಲ ನನ್ನ ಕೈ ನೋಡ್ಕೊಳಕ್ಕಾಗಲ್ಲ, ಅಷ್ಟೊಂದು ನನಗೆ ಕೆಪಾಸಿಟಿನ ಇಲ್ಲ, ಬೇಡ ಪ್ಲೀಸ್ ಗೌತಮ್ ಅವರೇ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿಕಾ ತುಂಬಾ ಕೇಳ್ಕೊತಾರೆ. ಅವಾಗ ಗೌತಮ್ ಇದ್ದನು ಏಕೆ ನಾನು ಈ ಥರ ಎಲ್ಲ ಮಾಡಬಾರ್ದಾ, ಏಕೆ ನಾನು ಹೇಳಿದ್ದನ್ನು ಆಗೋದಿಲ್ವಾ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಆ ಥರ ಎಲ್ಲ ಗೌತಮ್ ಅಂದಾಗ ನೀನು ಹಾಗೆ ಆಗುತ್ತೆ, ನಿನ್ನ ಹಿಂದೆ ನಾನು ಇರ್ತೀನಿ, ನೀನು ಏನೇ ಮುಂದೆ ಹೋದರೂ ನಿನ್ನ ಹಿಂದೆ ನಾನು ಇದ್ದೀನಿ ಅನ್ನೋ ಧೈರ್ಯದಿಂದ ನೀನು ಏನಾದರೂ ಮಾಡು ಅದಾಗೆ ಆಗುತ್ತೆ, ನೀನು ಇರೋದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ನೀನು ಯಾಕೆ ಹಿಂದೆ ಇರಬೇಕು, ನೀನು ಮುಂದೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಗೌತಮ್ ಇದ್ದನು ಭೂಮಿಕನಿಗೆ ಹೇಳ್ತಾನೆ. ಅವಾಗ ಸರಿ ಗೌತಮ್ ಅವ್ರಿಗೆ ನನಗೆ ಯಾಕೆ ಇಷ್ಟು ನಂಬ್ತೀರ ಅಂದಾಗ ನೀವು ಇರೋದಕ್ಕೆ ನಾನು ಇವತ್ತು ಇಲ್ಲಿರೋದು ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಅವಾಗ ಸರಿ ಬಾ ಹೋಗೋಣ ಒಳಗಡೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿಕಾ ಗೌತಮ್ ಸ್ಕೂಲ್ ಒಳಗಡೆ ಹೋಗ್ತಾರೆ. ಇಲ್ಲಿ ಶಕುಂತಲ ಇದ್ದಳು ಮಂದಗಿಣಿ ಮನೆ ಬರ್ತಾಳೆ. ಅವಾಗ ಮಂದಗಿಣಿ ಅಯ್ಯೋ ಶಕುಂತಲ ಅವ್ರಿಗೆ ನೀವಾ ಬನ್ನಿ ಒಳಗಡೆ ಅಂತಂದ್ಬಿಟ್ಟು ಒಳಗಡೆ ಕರೀತಾಳೆ. ಅವಾಗ ಅದು ಬಂದಿರೋದು ಅಪೇಕ್ಷಾ ಪಾತ್ರ ಜೊತೆ ಮಾತಾಡಬೇಕಿತ್ತು ಅಂತಂದ್ಬಿಟ್ಟು ಇಲ್ಲಿ ಶಕುಂತಲ ಹೇಳ್ತಾಳೆ. ಸರಿ ಕೂತ್ಕೊಳ್ಳಿ ನಾನು ಕರಿತೀನಿ ಅಂತಂದ್ಬಿಟ್ಟು ಇಲ್ಲಿ ಮಂದಗಿಣಿ ಇದ್ದಳು ಮಹಿನು ಹಾಗೆ ಪಾರ್ಥನೂ ಕರ್ಕೊಂಬರ್ತಾಳೆ. ಅವಾಗ
ಪಾರ್ಥ ಹೇಗಿದೆಯಾ, ಚೆನ್ನಾಗಿದೆಯಾ ಮಹಿ, ಹಾಗೆ ಅಪೇಕ್ಷೆ ಚೆನ್ನಾಗಿದೆಯಾ ಅಂತಂದ್ಬಿಟ್ಟು ವಿಚಾರಿಸ್ತಾಳೆ. ಹಾಂ ಅಮ್ಮ ಚೆನ್ನಾಗಿದ್ದೀವಿ ಅಂತಂದ್ಬಿಟ್ಟು ಇಲ್ಲಿ ಪಾರ್ಥ ಕೇಳಿದಾಗ, ಪಾರ್ಥ ಪ್ಲೀಸ್ ಆಗೋದೇನೋ ಆಗೋಯ್ತು, ಪ್ಲೀಸ್ ಮನೆ ಬಾ, ಮನೆಯೆಲ್ಲ ಖಾಲಿ ಖಾಲಿ ಹೊಡಿತಿದೆ, ಏನೋ ಅನಿವಾರ್ಯತೆಯಿಂದ ಹೀಗಾಗೋಯ್ತು, ನೀನು ಇಲ್ಲಿದ್ದರೆ ಹೇಗೆ, ಏನೋ ಆಗೋ ಸಹಜ ತಾನೇ, ಪ್ಲೀಸ್ ಮನೆ ಬಾ ಅಂತ ಅಂದ್ಬಿಟ್ಟು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಏನಾಗ್ಬೇಡ ಹೇಳು, ನೀನು ಬಂದು ಇಲ್ಲಿ ಕೂತ್ರೆ ಪ್ಲೀಸ್ ಬಾರೋ ಅಂತ ಅಂದ್ಬಿಟ್ಟು ಇಲ್ಲಿ ಶಕುಂತಲ ತುಂಬಾ ಕೇಳ್ಕೊತಾಳೆ. ಏನಮ್ಮ ನನ್ನನ್ನು ಕರಿತಾ ಇದೆಯಾ, ಅವನೇ ಮನೆಯಿಂದ ಆಚೆ ಹೋಗುವಂದಾಯಿತು, ನಾನು ಇಲ್ಲಿ ಹೆಂಗೋ ನೆಮ್ಮದಿಯಾಗಿದ್ದೀನಿ, ಪ್ಲೀಸ್ ಅಮ್ಮ ನಾನು ಬಂದು ಅವ್ನು ಡಿಸ್ಟರ್ಬ್ ಮಾಡೋದು ಬೇಡ, ಅವ್ನ ಪಾಡಿಗೆ ಅವ್ನು ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಪಾರ್ಥ ಹೇಳ್ತಾನೆ. ಅಯ್ಯೋ ನೀನು ಹೀಗಂದರೆ ಹೇಗೋ, ಮನೇಲಿ ಎಲ್ಲರೂ ಜೊತೆಗಿದ್ರೆ ತಾನೇ ಚಂದ ಅಂತ ಅಂದ್ಬಿಟ್ಟು ಇಲ್ಲಿ ಶಕುಂತಲ ಹೇಳ್ತಾಳೆ. ಏನಮ್ಮ ಚೆನ್ನಾಗಿರೋದು, ಅವನೇನು ಒಬ್ಬರಿಗೆ ಅನ್ಯಾಯ ಮಾಡಿದಾನ, ಮನೆಯವ್ರು ಎಲ್ಲರಿಗೂ ಅನ್ಯಾಯ ಮಾಡ್ತಾನಲ್ಲಮ್ಮ, ಅಂಥದ್ದು ಏನು ಮಾಡಿದ್ದೀವಿ ನಾವು, ನನಗೇನಾದರೂ ಒಂದು ಕೇಳೋಕ್ಕೆ ಹೋದರೆ ನನ್ನ ಇಷ್ಟ, ನನ್ನ ಲೈಫ್, ನನ್ನ ದರ್ಬಾರು, ನನ್ನ ಜೀವನ ಅಂತ ಅಂದ್ಬಿಟ್ಟು ಕತೆ ಕಾದಂಬರಿನೆಲ್ಲ ಹೇಳ್ತಾನೆ. ಎಷ್ಟು ಅನ್ಯಾಯ ಮಾಡಿದಾನಮ್ಮ ನಮಗೆಲ್ಲ ಅವನು, ನಾವು ಏನಮ್ಮ ಅವನಿಗೆ ಮಾಡಿದ್ದೀವಿ, ಎಲ್ಲದು ನನಗೆ ಬೇಕು ನನಗೆ ಬೇಕು ಅಂತಂದ್ಬಿಟ್ಟು ಸ್ವಾರ್ಥ ಬುದ್ಧಿ ಇದೆ ಕಣಮ್ಮ ಅವನಿಗೆ, ಸೊಕ್ಕಲೆ ಮೆರಿತಿದ್ದಾನೆ ಅವನು ಅಂತಂದ್ಬಿಟ್ಟು ಇಲ್ಲಿ ಪಾರ್ಥ ಹೇಳ್ತಾನೆ. ಏನೋ ಆಗೋದಾಗೋಯ್ತು, ಪ್ಲೀಸ್ ಕಣೋ ನಾನು ಏನಾದರೂ ಒಂದು ಮಾತಾಡ್ತೀನಿ, ಪ್ಲೀಸ್ ಮನೆ ಬಾ ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ಶಕುಂತಲ ತುಂಬಾ ಕೇಳ್ಕೊತಾಳೆ. ಇಲ್ಲ ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಅಮ್ಮ, ಪ್ಲೀಸ್ ನೀನು ಇಲ್ಲಿಂದ ಹೋಗು ಅಂತಂದ್ಬಿಟ್ಟು ಇಲ್ಲಿ ಪಾರ್ಥ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವಾಗ ಶಕುಂತಲ ಇದ್ದಳು, ಮಹಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾ ಅಂತಂದ್ಬಿಟ್ಟು ಸೈಡಿಗೆ ಕರ್ಕೊಂಡು, ಪ್ಲೀಸ್ ಮಹಿ ನಿನ್ನ ಮಾತಾದರೂ ನಿಮ್ಮ ಅಣ್ಣ ಕೇಳ್ತಾನೆ, ಪ್ಲೀಸ್ ಏನಾದರೂ ಮಾತು ಹೇಳು, ಆ ಪಾರ್ಥನಿಗೆ ಹೋಗೋದಕ್ಕೆ ಹೇಳು ಅಂತಂದ್ಬಿಟ್ಟು ಇಲ್ಲಿ ಮಹಿಗೆ ಶಕುಂತಲ ಹೇಳ್ತಾಳೆ. ಇಲ್ಲ ಅಮ್ಮ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ, ಅವನು ಇದ್ರಿಗೆ ನೋಡ್ದಲ್ಲ ಎದ್ದು ಹೋಗು ಅಂತ ನಿನಗೆ ಹೇಳ್ಬಿಟ್ಟ, ಅಲ್ಲ ಜೈ ಏನೇನೆಲ್ಲ ಮಾಡಿದ್ದಾನೆ ಅಂತ ಗೊತ್ತಿಲ್ವಾ, ಗೌತಮ್ ಅಣ್ಣನಿಗೂ ಮೋಸ ಮಾಡ್ದ, ನಾವು ಒಡ ಹುಡ್ದವ್ರು ನಮಗೂ ಅಂತ ಮೋಸ ಮಾಡೋಂಥದ್ದು ಏನಿತ್ತು, ಅಲ್ಲ ಗೊತ್ತಾಗಲ್ವಾ, ಎಲ್ಲದು ಅವನಿಗೆ ಬೇಕು ಅಂದ್ರೆ ಅಷ್ಟು ಕೆಟ್ಟ ಬುದ್ಧಿ ಏನಕ್ಕಮ್ಮ ಅವನಿಗೆ ಅಂತಂದ್ಬಿಟ್ಟು ಇಲ್ಲಿ ಮಹಿನೂ ಸಹಿತ ಅದೇ ರೀತಿ ಕೇಳ್ತಾಳೆ. ಇಲ್ಲಿ ಶಕುಂತಲ ಇದ್ದಳು, ನಾನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಇವ್ರು ನೋಡಿದ್ರೆ ಈ ಕಡೆ ಆದರೂ, ಅವ್ನು ನೋಡಿದ್ರೆ ನನ್ನ ಮಾತೇ ಕೇಳ್ತಿಲ್ಲ, ನಾನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಪ್ಲೀಸ್ ನಿನಗೋಸ್ಕರ ನಾನು ಏನೇನೆಲ್ಲ ಮಾಡಿದ್ದೀನಿ ಹೇಳು, ಈ ಮನೆ ಸೊಸೆಯಾಗಿ ಬರೋದಕ್ಕೋಸ್ಕರ ನಾನು ಎಷ್ಟು ನಿನ್ನ ಪ್ರೀತಿನೇ ನನಗೆ ಹೆಚ್ಚು ಅಂತಂದ್ಬಿಟ್ಟು ನಾನು ಒಪ್ಕೊಂಡೆ ತಾನೆ, ಇವಾಗ ಯಾಕೆ ಮಹಿ ಮಾತಾಡ್ತಾ ಇದೆಯಾ, ಪ್ಲೀಸ್ ಹೇಗಾದರೂ ಮಾಡಿ ಪಾರ್ಥನಿಗೆ ಹೇಳಿ ಕಳಿಸು ಅಂತಂದ್ಬಿಟ್ಟು ಇಲ್ಲಿ ಶಕುಂತಲ ತುಂಬನೇ ಕೇಳ್ಕೊತಾಳೆ. ನೋ ಮಾಮ್ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ, ನೀನು ಒಂದು ಕತೆ ಹೇಳ್ತೀನಿ ಕೇಳು. ತನ್ನ ಮಗ ಒಬ್ಬ ಹೊಟ್ಟೆ ಊಟಕ್ಕೆ ಏನಿಲ್ಲ ಅಂತಂದ್ಬಿಟ್ಟು ಹೋಗಿ ಅಂಗಡಿಯಲ್ಲಿ ಮೊಟ್ಟೆನ ಕದ್ಕೊಂಬರ್ತಿದ್ದಂತೆ, ತಾಯಿ ಅದು ಎಲ್ಲಿಂದ ತಂದೆ ಅಂತಲೂ ಕೇಳ್ದೇನೆ ಸುಮ್ಮನೆ ಬೇಯಿಸಿ ಕೊಡ್ತಾ ಇದ್ಲಂತೆ, ಒಂದು ದಿವಸನೂ ಕೇಳದೇ ಇದ್ದೋಳು ದಿನ ಅದನ್ನೇ ಬೇಯಿಸಿ ತನ್ನ ಮಗ ಎಲ್ಲಿಂದ ತರ್ತಿದ್ದಾನೆ, ಏನು ಮಾಡ್ತೀನಿ ಅಂತಲೇ ಕೇಳ್ದೇನೆ ತಿಂದು ಕೂತ್ಕೊಳ್ಳೋದಾಗೋಯ್ತು. ಹಾಗೆ ಮಗ ಕದೀತಾ ದೊಡ್ಡ ಕಳ್ಳನೇ ಆಗೋದ, ಅದು ಪ್ರಾಯಶ್ಚಿತ್ತ ಅಂದರೆ ಅವನಿಗೆ ಜೈಲೇ ಶಿಕ್ಷೆ. ಹಾಗೆ ತಾಯಿ ಅವತ್ತೇ ಬುದ್ಧಿ, ತಪ್ಪು ಮಗನೇ ಅಂತಂದ್ಬಿಟ್ಟು ಅವತ್ತೇ ಬುದ್ಧಿಜ್ಞಾನ ಹೇಳಿದರೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ. ಅವನಿಗೆ ಏನಿದ್ರು ಸೊಕ್ಕ ಅಹಂಕಾರ ಕಡಿಮೆನೇ ಆಗಲ್ಲ ಅಮ್ಮ, ನಾನು ಯಾವುದೇ ಕಾರಣಕ್ಕೂ ನಮಗೂ ಸಹಿತ ನಿನ್ನ ಮನೆ ಬರೋದಕ್ಕೆ ಇಷ್ಟ ಇಲ್ಲ, ನಿನಗೂ ಬೇಕಾದರೆ ಅಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂದರೆ ನಮ್ಮ ಜೊತೆಗೆ ಬಂದಿರು, ನಾನು ಒಪ್ಕೊತೀನಿ, ಬೇಕಾದ್ರೆ ನಮ್ಮ ಜೊತೆಗೆ ಖುಷಿಯಾಗಿ ಇದ್ಬಿಡು ಅಂತಂದ್ಬಿಟ್ಟು ಇಲ್ಲಿ ಮಹಿ ಹೇಳ್ತಾಳೆ. ಅವಾಗ ಏನು ಮಹಿ ಮಾಮ್ ನನಗೇನು ಹೇಳೋಕ್ಕೆ ಹೋಗಬೇಡ, ನೀ ಇದ್ದರೆ ಇಲ್ಲಿರು ಇಲ್ಲ ಹೋಗು ಅಂತ ಹೇಳಿಬಿಟ್ಟು ಮಹಿ ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ ಜಯದೇವ್ ಇದ್ದನು ಕೆಲವೊಂದು ಆ್ಯಪ್ಗಳ ಬಗ್ಗೆ ಎಲ್ಲ ಅಡಿಕ್ಟ್ ಆಗಿ ಫುಲ್ ಇರೋ ಲೈಫ್ನೇ ಹಾಳು ಮಾಡ್ಕೊತಾನೆ. ಇನ್ನೇನು ಜಯದೇವ್ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.